ಕತೆ ಶುರುವಾಗುತ್ತದೆ ಸಾವಿರಾರು ವರ್ಷಗಳ ಹಿಂದೆ. ಒಂದು ಕಾಲದಲ್ಲಿ ಪಿಶಾಚಿನಿಯೊಂದು ತನ್ನ ದಾರಿಯನ್ನು ತಪ್ಪಿಸಿಕೊಂಡು ನರಲೋಕಕ್ಕೆ ಬಂದಿತೆಂದು ಜನಕತೆ ಹೇಳುತ್ತದೆ. ಆಕೆಯ ಹೆಸರು ಕರ್ಣಪಿಶಾಚಿನಿ. ಕರ್ಣಪಿಶಾಚಿನಿ ಎಂದರೆ ಕಿರಿಯೊಳಗೆ ವಾಸಿಸುವ ಶಾಪಿತ ಆತ್ಮ. ಆಕೆ ಒಬ್ಬನ ಕಿವಿಯಲ್ಲಿ ನುಸುಳಿ ನಿಧಾನವಾಗಿ ಮಾತನಾಡುತ್ತಾಳೆ. ಯಾರಿಗಾದರೂ ಆಕೆಯ ಶಬ್ದ ಕೇಳಿಸಿತು ಅಂದರೆ ಆತನಿಗೆ ಉಳಿದ ಜೀವನವೇ ನರಕವಾಗುತ್ತದೆ. ಒಂದು ಹಳ್ಳಿಯಲ್ಲಿ ಕೃಷ್ಣ ಎಂಬ ಯುವಕ ರಾತ್ರಿ ಹೊತ್ತು ಕಾಡಿನ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ. ಆ ಸಮಯದಲ್ಲಿ ಯಾರೋ ಕಿವಿಯ ಬಳಿ ಕೃಷ್ಣ ಎಂದು ಕರೆಯುವ ಶಬ್ದ ಕೇಳಿಸಿತು. ಅವನಿಗೆ ಅಚ್ಚರಿಯಾಯಿತು. ಯಾರೂ ಇಲ್ಲ. ಆದರೆ ಆ ಶಬ್ದ ಮತ್ತೆ ಮತ್ತೆ ಕೇಳಿಸತೊಡಗಿತು. ಆ ದಿನದಿಂದ ಕೃಷ್ಣನ ಜೀವನ ಬದಲಾಗಿತು. ಅವನು ಒಂಟಿಯಾಗುತ್ತಿದ್ದ, ನಿದ್ರೆಯಿಲ್ಲದ ರಾತ್ರಿ ಕಳೆಯುತ್ತಿದ್ದ ಮತ್ತು ಯಾರಿಗೂ ಆ ಶಬ್ದ ಕೇಳಿಸದಿರಲು ಅವನು ಹೆದರುತ್ತಿದ್ದ. ಹಳ್ಳಿಯ ಪೂಜಾರಿ ಹೇಳಿದರು, ಇದು ಕರ್ಣಪಿಶಾಚಿನಿಯ ಶಾಪ. ಅವಳು ಕಿವಿಯಲ್ಲಿ ವಾಸಿಸುತ್ತಾಳೆ ಮತ್ತು ನಿಧಾನವಾಗಿ ಜೀವಶಕ್ತಿ ಹೀರಿಕೊಳ್ಳುತ್ತಾಳೆ. ಉಪಚಾರ ಕೇವಲ ಒಂದು ಮೌನವ್ರತ ಮತ್ತು ಅಗ್ನಿಹೋಮ. ಆದರೆ ಎಲ್ಲರೂ ಅದನ್ನು ಪೂರೈಸಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ. ಒಂದು ರಾತ್ರಿ ಕೃಷ್ಣನ ಮನೆಯಿಂದ ಅಸಹ್ಯ ಕಿರುಚಾಟ ಕೇಳಿಸಿತು. ಜನರು ಒಳಗೆ ಓಡಿದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಕೇವಲ ಒಂದು ಕಿವಿಯ ಹತ್ತಿರ ತೇಲುತ್ತಿದ್ದ ನೆರಳು. ಅದು ಕರ್ಣಪಿಶಾಚಿನಿಯ ನಿಜ ರೂಪವಾಗಿತ್ತು. ಜನರು ಇಂದು ಕೂಡ ನಂಬುತ್ತಾರೆ. ನೀವು ಕಾಡಿನ ಮಧ್ಯೆ ರಾತ್ರಿ ನಡೆದರೆ ಮತ್ತು ನಿಮ್ಮ ಕಿವಿಯ ಹತ್ತಿರ ಯಾರೋ ನಿಧಾನವಾಗಿ ಮಾತನಾಡುತ್ತಿರುವಂತೆ ತೋರುತ್ತದೆ ಎಂದರೆ ಹಿಂದೆ ತಿರುಗಿ ನೋಡಬೇಡಿ. ಅದು ಕರ್ಣಪಿಶಾಚಿನಿ. ನಿಗೂಢತೆ, ಭಯ ಮತ್ತು ಶಾಪಗಳ ಲೋಕಕ್ಕೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ರಹಸ್ಯ ಕಥೆಗಳಿಗೆ.